ನಮಸ್ಕಾರ ಸ್ನೇಹಿತರೆ. ಇಂದು ದುಃಖದ ದಿನ. ಕನ್ನಡ ಚಿತ್ರರಂಗಕ್ಕೆ ಇಂದು ಬಂದಿರುವ ಈ ಸುದ್ದಿ ಲಕ್ಷಾಂತರ ಅಭಿಮಾನಿಗಳ ಹೃದಯ ಒಡೆಸಿದೆ. ಹಿಟ್ಲರ್ ಕಲ್ಯಾಣ ಖ್ಯಾತಿಯ ನಟ ದಿಲೀಪ್ ರಾಜ್ ಇನ್ನೂ ನಮ್ಮೊಂದಿಗಿಲ್ಲ. ನಿನ್ನೆವರೆಗೂ ನಗುತ್ತಿದ್ದ ನಟ ಇಂದು ನೆನಪಾಗಿ ಬಿಟ್ಟಿದ್ದಾರೆ. ನಟ ದಿಲೀಪ್ ರಾಜ್ ಹಠಾತ್ ನಿಧನ ಕನ್ನಡಿಗರಿಗೆ ಭಾರೀ ಶಾಕ್ ನೀಡಿದೆ. 47 ವರ್ಷ. ಇಂದು ಅನೇಕ ಕನಸುಗಳು, ಆದರೆ ವಿಧಿಯಾಟ ಬೇರೆಯಾಗಿತ್ತು. ನಟ ದಿಲೀಪ್ ರಾಜ್ ಅವರ ಸಾವಿನ ಸುದ್ದಿ ಈಗ ಕನ್ನಡಿಗರ ಕಣ್ಣೀರಿಗೆ ಕಾರಣವಾಗಿದೆ. ನಮಸ್ಕಾರ ಸ್ನೇಹಿತರೆ. ಕನ್ನಡ ಚಿತ್ರರಂಗ ಮತ್ತು ಕಿರುತೆರೆ ಲೋಕಕ್ಕೆ ಇಂದು ಭಾರಿ ದುಃಖದ ಸುದ್ದಿ ಬಂದಿದೆ. ಪ್ರತಿಭಾವಂತ ನಟ, ನಿರ್ಮಾಪಕ ಹಾಗೂ ನಿರ್ದೇಶಕರಾಗಿದ್ದ ದಿಲೀಪ್ ರಾಜ್ ಅವರು ಇಂದು ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಎಂಬ ಸುದ್ದಿ ಅಭಿಮಾನಿಗಳ ಮನಸ್ಸನ್ನು ನಡುಗಿಸಿದೆ. ವರದಿಗಳ ಪ್ರಕಾರ ಇಂದು ಬೆಳಗಿನ ಜಾವ ಅವರಿಗೆ ತೀವ್ರ ಹೃದಯಾಘಾತ ಸಂಭವಿಸಿದೆ. ತಕ್ಷಣವೇ ಆಸ್ಪತ್ರೆಗೆ ಕರೆಯಲಾಗುತ್ತಿದ್ದರೂ ವೈದ್ಯರು ಅವರನ್ನು ಉಳಿಸಲು ಸಾಧ್ಯವಾಗಲಿಲ್ಲ ಎಂದು ತಿಳಿದು ಬಂದಿದೆ. ಅವರಿಗೆ ಕೇವಲ 47 ವರ್ಷ ವಯಸ್ಸು. ದಿಲೀಪ್ ರಾಜ್ ಅವರು ಕನ್ನಡ ಕಿರುತೆರೆ ಮತ್ತು ಸಿನಿಮಾ ಲೋಕದಲ್ಲಿ 2 ದಶಕಕ್ಕೂ ಹೆಚ್ಚು ಕಾಲ ತಮ್ಮದೇ ಆದ ಛಾಪು ಮೂಡಿಸಿದರು. ಸೀರಿಯಲ್ನಲ್ಲಿ ಸಣ್ಣ ಪಾತ್ರಗಳಿಂದ ಆರಂಭವಾದ ಅವರ ಪಯಣ ನಂತರ ದೊಡ್ಡ ಮಟ್ಟದ ಯಶಸ್ಸಿಗೆ ತಲುಪಿತು. ಹಿಟ್ಲರ್ ಕಲ್ಯಾಣ, ಜನನಿ, ರಂಗೋಲಿ, ಮಳೆಬಿಲ್ಲು ಸೇರಿದಂತೆ ಅನೇಕ ಧಾರಾವಾಹಿಗಳ ಮೂಲಕ ಮನೆಮಾತಾಗಿದ್ದರು. ಅವರ ಧ್ವನಿ, ಅಭಿನಯ ಮತ್ತು ಸ್ಕ್ರೀನ್ ವಿಶೇಷ ಅಭಿಮಾನಿ ಬಳಗವೇ ಇತ್ತು. ಚಿತ್ರರಂಗದಲ್ಲಿಯೂ ಅವರು ಅನೇಕ ನೆನಪಿನ ಪಾತ್ರಗಳನ್ನು ಮಾಡಿದ್ದಾರೆ. ಮಿಲನ, ಯು-ಟರ್ನ್, ಟೋನಿ ಆರ್ಕೆಸ್ಟ್ರಾ ಮೈಸೂರು ಮುಂತಾದ ಸಿನಿಮಾಗಳಲ್ಲಿ ಅವರ ಅಭಿನಯ ಮೂಲಕ ಪ್ರೇಕ್ಷಕರ ಮನಗೆದ್ದಿದ್ದರು. ವಿಶೇಷವಾಗಿ ಪುನೀತ್ ರಾಜ್ಕುಮಾರ್ ಜೊತೆ ನಟಿಸಿದ ಮಿಲನ ಸಿನಿಮಾದ ಪಾತ್ರವನ್ನು ಇಂದಿಗೂ ಅಭಿಮಾನಿಗಳು ನೆನಪಿಸಿಕೊಳ್ಳುತ್ತಾರೆ. ನಟನಾಗಿ ಮಾತ್ರವಲ್ಲದೆ ನಿರೂಪಕರಾಗಿಯೂ ದಿಲೀಪ್ ರಾಜ್ ಸಾಕಷ್ಟು ಕೆಲಸ ಮಾಡಿದ್ದಾರೆ. ತಮ್ಮದೇ DR ಕ್ರಿಯೇಷನ್ ಬ್ಯಾನರ್ ಅಡಿಯಲ್ಲಿ ಧಾರಾವಾಹಿಗಳನ್ನು ನಿರ್ಮಿಸಿದರು. ಕಿರುತೆರೆಯ ಹಲವು ಕಲಾವಿದರ ಅವಕಾಶ ನೀಡಿದ್ದರು. ಹೊಸ ಪ್ರತಿಭೆಗಳ ಬೆಳೆಸಿದ ವ್ಯಕ್ತಿಯೂ ಗುರುತಿಸಿಕೊಂಡಿದ್ದರು. ಇವರ ನಿಧನದ ಸುದ್ದಿ ತಿಳಿದಿದ್ದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಂತಾಪದ ಮಹಾಪುರವೇ ಹರಿಬಂದಿದೆ. ಅಭಿಮಾನಿಗಳು ಮಾತ್ರವಲ್ಲದೆ ಹಲವಾರು ನಟ ನಟಿಯರು ಕೂಡ ಕಣ್ಣೀರು ಹಾಕುತ್ತಿದ್ದಾರೆ. ನಟಿ ಶ್ವೇತಾ ಪ್ರಸಾದ್ ಅವರು ದಿಲೀಪ್ ರಾಜ್ ಅವರಿಗೆ ಇನ್ನಷ್ಟು ದೊಡ್ಡ ಹೆಸರು ಸಿಗಬೇಕಿತ್ತು. ಅವರು ತುಂಬ ಒಳ್ಳೆಯ ವ್ಯಕ್ತಿ ಎಂದು ಭಾವುಕರಾಗಿ ಹೇಳಿದ್ದಾರೆ. ಇದೀಗ ದಿಲೀಪ್ ರಾಜ್ ಅವರ ಕೊನೆಯ ಇನ್ಸ್ಟಾಗ್ರಾಮ್ ಪೋಸ್ಟ್ ಕೂಡ ವೈರಲ್ ಆಗುತ್ತಿದೆ. ಅವರ ನಗುಮುಖದ ವಿಡಿಯೋಗಳು ನೋಡಿ ಅಭಿಮಾನಿಗಳು ಇಷ್ಟು ಬೇಗ ಹೊರಬಾರದಿತ್ತು ಸರ್ ಎಂದು ಕಾಮೆಂಟ್ ಮಾಡುತ್ತಿದ್ದಾರೆ. ಕಳೆದ ಕೆಲವು ವರ್ಷಗಳಿಂದ ಹೃದಯದಿಂದ ಅನೇಕ ಕಲಾವಿದರು ಅಕಾಲಿಕವಾಗಿ ನಮ್ಮನ್ನು ಅಗಲುತ್ತಿದ್ದಾರೆ. ದಿಲೀಪ್ ರಾಜ್ ಅವರು ಅಗಲಿಕೆ ಕೂಡ ಕನ್ನಡ ಚಿತ್ರರಂಗಕ್ಕೆ ತುಂಬ ನಷ್ಟವಾಗಿದೆ. ಅವರು ಬದುಕಿದ್ದಷ್ಟು ದಿನ ಎಲ್ಲರಿಗೂ ನಗು, ಮನರಂಜನೆ, ಉತ್ತಮ ಪಾತ್ರಗಳನ್ನು ನೀಡಿದ್ದಾರೆ. ಆದರೆ ಇಂದು ಅಭಿಮಾನಿಗಳಿಗೂ ಕಣ್ಣೀರಿನಲ್ಲಿ ಅವರು ನೆನೆಸಿಕೊಳ್ಳುತ್ತಿದ್ದಾರೆ. ದಿಲೀಪ್ ರಾಜ್ ಅವರು ಪತ್ನಿ ಮತ್ತು 2 ಮಕ್ಕಳನ್ನು ಅಗಲಿದ್ದಾರೆ ಎಂದು ವರದಿಯಾಗಿದೆ. ದಿಲೀಪ್ ರಾಜ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ನಾವು ಪ್ರಾರ್ಥಿಸೋಣ. ಅವರ ಕುಟುಂಬಕ್ಕೆ ಈ ದುಃಖವನ್ನು ತಡೆಯುವ ಶಕ್ತಿ ದೇವರು ನೀಡಲಿ ಎಂದು ಪ್ರಾರ್ಥಿಸೋಣ. ಓಂ ಶಾಂತಿ. ನಮಸ್ಕಾರ.